ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತು ಮಿಥುನ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಮಿಥುನ ಲಗ್ನ ಆಗಿದ್ದರೆ ನಿಮಗೆ ಯಾವ ರೀತಿ ಫಲ ಬರ್ತಾ ಇದೆ ಈ ಒಂದು ಶನಿ ಸಂಚಾರದಿಂದ ಅಂತ ನಾವು ನೋಡೋಣ. ಇದೇ 29ನೇ ತಾರೀಕು ಮಾರ್ಚ್ 2025 ಶನಿ ಸಂಚಾರ ಆಗ್ತಾ ಇದೆ. ಶನಿ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಹಾಗೆ ನಿಮಗೆ 8ನೇ ಮತ್ತು 9ನೇ ಮನೆ ಅಧಿಪತಿಯಾದ ಶನಿ 10ನೇ ಮನೆಗೆ ಬರ್ತಿದ್ದಾರೆ. 10ನೇ ಮನೆಯಲ್ಲಿ ಅಷ್ಟು ಕೆಟ್ಟದಂತಲ್ಲ, ಬಟ್ 50-50 ಫಲ ನಾರ್ಮಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಉಪಚಯ ಮನೆ ಅಲ್ಲ, ಉಪಚಯ ಮನೆ ಅಂದರೆ ನಾರ್ಮಲ್ 50-50 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗೋಚಾರದಿಂದ. ಹಾಗಾಗಿ ಯಾವ ರೀತಿ ಫಲ ಬರುತ್ತೆ ಅಥವಾ ನಾನು ಫರ್ದರ್ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಕೆಲವೊಂದು ನಿಮ್ಮ ಕೈಯಿಂದ ತಪ್ಪುಗಳಾಗಬಹುದು ಅಂತ ಹೇಳುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದರೂ ಮಿಸ್ಟೇಕ್ಸ್ ನೀವು ಮಾಡ್ಬೋದು. ಎಲ್ಲದರಲ್ಲಿ ಕೂಡ, ನಾರ್ಮಲ್ ಲೈಫಲ್ಲಿ ಕೂಡ, ಉದ್ಯೋಗದಲ್ಲಿ ಕೂಡ, ಕೆಲಸ ಕಾರ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ ತಪ್ಪುಗಳು ಮಾಡ್ಬೋದು. ಅದು ಸಹಜ ಕೂಡ, ಅದು ನಾನು ಜಾಸ್ತಿ ಹೇಳೋದಿಲ್ಲ. ಸ್ವಲ್ಪ ಗೌರವ ನಿಮಗೆ ವೃದ್ಧಿನೂ ಆಗ್ಬೋದು, ಹಾನಿಯೂ ಆಗ್ಬೋದು ಈ ಸಮಯದಲ್ಲಿ ಶನಿಯಿಂದ. ಓಕೆ, 50-50 ಇರುತ್ತೆ. ಗೌರವ ವೃದ್ಧಿಯಾಗೋ ಚಾನ್ಸ್ ಕೂಡ ಇರುತ್ತೆ, ಗೌರವ ಹಾನಿಯಾಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಕೆಲಸದಲ್ಲಿ ಕೂಡ ಅಥವಾ ನಿಮ್ಮ ಲೈಫಲ್ಲಿ ಕೂಡ ಏನಾದರೂ ತಪ್ಪುಗಳು ಮಾಡುವಂತಹ ಅಪಾರ್ಚುನಿಟಿಗಳು ಇದ್ದರೆ ದಯವಿಟ್ಟು ಮಾಡಬೇಡಿ. ಕೇರ್ಫುಲ್ ಆಗಿರಿ. ಈಗ ತಪ್ಪು ಮಾಡ್ತಿದ್ರೆ ಎಲ್ಲ ಮಿಥುನ ರಾಶಿ ಮಿಥುನ ಲಗ್ನ ತಪ್ಪು ಮಾಡ್ತಾರಂತಲ್ಲ. ಓಕೆ, ಇದನ್ನು ನೋಡ್ಕೊಂಡು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಈಗ ಇನ್ ಕೇಸ್ ಯಾರ್ದಾದ್ರೂ ಹಸ್ಬೆಂಡ್ ಅಥವಾ ವೈಫ್ ಮಿಥುನ ರಾಶಿಯವರಾಗಿದ್ದರೆ ಮತ್ತೆ ಹೇಳ್ಬಾರ್ದು ನೀನು ತಪ್ಪು ಮಾಡ್ತೀಯಂತೆ ಅಂತ. ಆ ರೀತಿಯಲ್ಲ. ಓಕೆ, ಮಿಥುನ ರಾಶಿಯವರು ನೀವು ಕೇವಲ ನೋಡಿ, ಇರೋದು ಕೇವಲ 12 ರಾಶಿ ಮಾತ್ರ ಇರೋದು. ಸೊ ಎಲ್ಲ ಮನುಷ್ಯರು ಒಂದು ರಾಶಿ ಬೀಳಲೇಬೇಕು. ನೀವು ಇಂಡಿಯಾದ ಪಾಪ್ಯುಲೇಷನ್ ನೀವು ತೊಗೊಂಡ್ರು ಕೂಡ ಮೋರ್ ದೆನ್ 13 crores 13 ಕೋಟಿಗೂ ಹೆಚ್ಚು ಜನ ಒಂದು ರಾಶಿಗೆ ಬರ್ತಾರೆ. ಅಂದರೆ ಮಿಥುನ ರಾಶಿಯವರು ಅಟ್ಲೀಸ್ಟ್ 12-13 ಕೋಟಿ ಜನ ಇದ್ದೇ ಇದ್ದಾರೆ ಜಗತ್ತಲ್ಲಿ. ಇಂಡಿಯಾದಲ್ಲಿ. ಹಾಗಾಗಿ ಎಲ್ರಿಗೂ ಒಂದು ರೀತಿ ಆಗುತ್ತಂತಲ್ಲ. ಜಾತಕ ಈಸ್ ವೆರಿ ಇಂಪಾರ್ಟೆಂಟ್. ಜಾತಕ ಪ್ರಭಾವ ಮುಖ್ಯ. ಗೋಚಾರ ಜನರಲ್. ಇದು ನಿಮಗೆ ಎಚ್ಚರಿಕೆ ವಹಿಸೋದಷ್ಟೇ. ಗೋಚಾರದಲ್ಲ, ಇದರಿಂದ ನಾವು ಎಚ್ಚರಿಕೆ ವಹಿಸ್ತೇವೆ ಅಷ್ಟೇ, ಟು ಅವಾಯ್ಡ್ ಆಲ್ ದ ಪ್ರಾಬ್ಲಮ್ಸ್ ಅಪ್ಕಮಿಂಗ್. ಇನ್ನು ಶಾರೀರಿಕ ಕಷ್ಟ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಸಮಸ್ಯೆ ಬರ್ಬೋದು ಅಂತ. ಹೆಲ್ತನ್ನು ಗಮನ ವಹಿಸಬೇಕು ನೀವು. ಇನ್ನು ಸ್ವಲ್ಪ ನಿಮ್ಮ ಹಿರಿಯರಿಗೋಸ್ಕರ ಖರ್ಚಾಗ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಡರ್ಸ್ ಇದ್ದರೆ ಅವರಿಗೋಸ್ಕರ ಸ್ವಲ್ಪ ಖರ್ಚು ಆಗ್ಬೋದು ಈ ಸಮಯದಲ್ಲಿ. ಇನ್ನು ಬೆನಿಫಿಟ್ ಏನಂತಂದರೆ, ನಿಮಗೆ ಟ್ರಾನ್ಸ್ಫರಿಗೆ ನೀವು ಟ್ರೈ ಮಾಡ್ತಿದ್ರೆ ಅದಕ್ಕೂ ಬೆನಿಫಿಟ್ ಇದೆ. ಅಥವಾ ನೀವು ನಿಮ್ಮ ಜಾಗದಿಂದ ದೂರ ಎಬ್ರಾಡಿಗೆ ಟ್ರೈ ಮಾಡ್ತಿದ್ದೀರಿ ಅಥವಾ ದೂರ ಇಲ್ಲದ ಪ್ರಯತ್ನ ಮಾಡ್ತಿದ್ದೀರಿ ಅಂತಂದರೆ ಅದಕ್ಕೂ ಬೆನಿಫಿಟ್ ಇದೆ. ಹಾಗೆ ನಾನು ಆಗ ಹೇಳಿದೆ ಏನಾದರೂ ನಿಮ್ಮಿಂದ ತಪ್ಪಾಗ್ಬೋದು ಕೆಲಸದಲ್ಲಿ ಅಂತ. ಬಟ್ ನಿಮಗೆ ಉದ್ಯೋಗದಲ್ಲಿ ಅಂತೂ ಒಂದು ಲಕ್ ಫ್ಯಾಕ್ಟರ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಓಕೆ, ಅಂದರೆ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೂ ಕೂಡ ನೀವು ಅದರಿಂದ ಸೇವ್ ಆಗುವಂತಹ, ಬಚಾವಾಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮಲ್ಲಿ ಅದೃಷ್ಟ ಕೂಡ ಇರುತ್ತೆ. ಇಲ್ಲಿ ಹಾನಿ ಮತ್ತು ಅದೃಷ್ಟ ಒಟ್ಟಿಗೆ ಬಂದ ಹಾಗೆ. ಓಕೆ, ಅಂದರೆ ನಿಮಗೆ ಸಮಸ್ಯೆ ಬರುತ್ತೆ ಮತ್ತು ನೀವು ಅಲ್ಲಿಂದ ಪಾರಾಗ್ತೀರಿ. ನಿಮಗೆ ಲಕ್, ನಿಮಗೆ ದೇವರ ಅನುಕೂಲ ಇದೆ, ದೇವರ ಅನುಗ್ರಹ ಇದೆ ನಿಮಗೆ. ಓಕೆ, ಖರ್ಚು ಹೆಚ್ಚು ಮಾಡ್ತೀರಂತ ಹೇಳ್ತಿದೆ. ಪ್ಲಸ್ ನೀವು ಉದ್ಯೋಗವನ್ನು ಬದಲಾವಣೆ ಮಾಡುವಂತಹ ಯೋಗ ಕೂಡ ಕಾಣಿಸ್ತಾ ಇದೆ. ಜಾಬ್ ಚೇಂಜನ್ನು ಮಾಡೋ ಚಾನ್ಸ್ ಕೂಡ ಕಾಣ್ತಾ ಇದೆ ಜಾಬ್ ಮಾಡ್ತಿರುವವರು. ಹಾಗಾಗಿ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಂತಂದ್ರೆ ನೀವು ಮೊದಲು ಜಾತಕ ತೋರಿಸಬೇಕು. ಅದಕ್ಕಿಂತ ಮುಂಚೆ ಮೈನ್ ಡಿಸಿಷನ್ ನೀವು ಏನು ಮಾಡಬೇಡಿ. ಜನರಲ್ ಜಾತಕ ನೀವು ತೋರಿಸಿದರೆ ಮತ್ತು ಇದನ್ನು ನೋಡ್ಕೊಂಡು ನೀವು ಮುಂದುವರಿರಿ. ಓಕೆ, ಏನಾದರೂ ಗಮನ ವಹಿಸೋಕ್ಕೆ ಹೇಳಿದೆ ಅದನ್ನು ಎಚ್ಚರಿಕೆ ವಹಿಸ್ಕೊಂಡು ಮುಂದುವರಿರಿ.
ಒಳ್ಳೆಯದಾಗುತ್ತೆ. ಜಾತಕ ಪರಿಶೀಲನೆ ಮಾಡೋದಕ್ಕಿದ್ರೆ ಇದೇ ಬರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣ ಜಾತಕ ನೋಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವೀಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿಯೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.